ಜಯನಗರದಲ್ಲಿ ಪತ್ತೆಯಾಗಿರುವ ಹಣ ಇದು ಕಾಂಗ್ರೆಸ್ನವರದು ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಯನಗರದಲ್ಲಿ ಈಗ 1.5 ಕೋಟಿ ಹಣ ಏನು ಪತ್ತೆ ಆಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಅಲ್ಲಿ ಸಿಕ್ಕಿರೋ ದುಡ್ಡು ಯಾರದ್ದು, ಕಾರ್ ಯಾರದ್ದು, ಹಣ ಸಿಕ್ಕ ವೇಳೆ ಬಿಜೆಪಿಯವರು ಯಾಕಲ್ಲಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ನಾಳೆ ಮೋದಿ ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಬಹುಶಃ ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಈ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ಸುತ್ತೆ ಅನ್ನುವಂಥ ಒಂದು ಆರೋಪವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಪ್ರಧಾನಿ ಕಾರ್ಯಕ್ರಮದ ವೆಚ್ಚಕ್ಕಾಗಿ ಹಣ ಸಂಗ್ರಹಿಸಿದ್ರು, ಬಿಜೆಪಿಯವರಿಗೆ ಸೇರಿದ್ದ ಹಣ ಇದು ಅನ್ನೋ ರೀತಿಯಲ್ಲಿ ಈಗ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಅದೇನು ಕಾಂಗ್ರೆಸ್ ಲೀಡರ್ದ ಕಾರು ಅಥವಾ ಕಾರಲ್ಲಿ ಕಾಂಗ್ರೆಸ್ ಯಾರನ್ನ ಇದ್ರ ಅಲ್ಲಿ ಬಿಜೆಪಿ ಕಾರ್ಪೊರೇಟರ್ ಒಬ್ಬರು ನಿಂತಿದ್ರಂತೆ. ಬಿಜೆಪಿಯವ್ರದ್ದು ನಾನು ಹೇಳ್ತೀನಿ, ಈ ಬಿಜೆಪಿಯವರಿಗೆ ಎಲ್ಲನ ಏನನ್ನ ಆದರೆ ಕಾಂಗ್ರೆಸ್ ಅಂತ ಫಸ್ಟ್ ಅವ್ರ ಬಾಯಿಗೆ ಬಂದ್ಬಿಡುತ್ತೆ. ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಎಲ್ಲ ಮಾತಾಡೋದಿಲ್ಲ. ಸುಮ್ಮನೆ ಯಾಕೆ ಹೇಳ್ಬೇಕು ಕಾಂಗ್ರೆಸ್ನವ್ರ ಮೇಲೆ ಅಲ್ವಾ? ನಾವು ಹೇಳ್ಬೋದಲ್ಲ ಬಿಜೆಪಿಯವ್ರದ್ದೇ ಅಂತ. ಅಲ್ಲಿ ಬಿಜೆಪಿ ಕಾರ್ಪೊರೇಟರ್ ಒಬ್ಬರು ನಿಂತಿದ್ರು, ಎಕ್ಸ್ ಕಾರ್ಪೊರೇಟರ್ ಏನಕ್ಕೆ ಬಂದರು ಅಲ್ಲಿ? ಅವ್ರ ಕಡೆಯವ್ರದ್ದೇ ಇರಬೇಕಾರು, ಅದಕ್ಕೆ ಅವ್ರು ಬಂದಿದ್ರಲ್ಲಿ. ನಮ್ಮ ಕಡೆಯವ್ರು ಯಾರು ಹೋಗಿಲ್ವಲ್ಲ ಅಲ್ಲಿ. ಇನ್ಕಮ್ ಟ್ಯಾಕ್ಸು ಇಲಾಖೆ ಇದೆ, ಆಮೇಲೆ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾರ್ದು ಹಣ ಅಂತ ತನಿಖೆ ಆದಾಗ ಗೊತ್ತಾಗುತ್ತಲ್ಲ. ನಮಗಂತೂ ಸಂಬಂಧ ಇಲ್ಲ. ಯಾರ್ದು ಹಣ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನೀವು ಕೂಡ ಒತ್ತಾಯಿಸ್ತೀರಾ ಸರ್ ಎಲೆಕ್ಷನ್ ತನಿಖೆ ಮಾಡಲಿ, ಆ್ಯಕ್ಷನ್ ತಗೊಳ್ಳಿ. ಈ ರೀತಿ ಸುಳ್ಳು ಆಪಾದನೆ ಮಾಡೋರಿಗೆ ಮಾನ ಮರ್ಯಾದೆ ಇಲ್ಲ ನಿಮಗೆ ಅಂತ ಇನ್ನು ನೇರವಾಗಿ ಹೇಳಬೇಕಾಗುತ್ತೆ ಅವ್ರಿಗೆ. ಅದೇನು ಕಾಂಗ್ರೆಸ್ ಲೀಡರ್ದ ಕಾರು ಅಥವಾ ಕಾರಲ್ಲಿ ಕಾಂಗ್ರೆಸ್ ಯಾರನ್ನ ಇದ್ರ ಅಲ್ಲಿ ಬಿಜೆಪಿ ಕಾರ್ಪೊರೇಟರ್ ಒಬ್ಬರು ನಿಂತಿದ್ರಂತೆ. ಬಿಜೆಪಿಯವ್ರದ್ದು ನಾನು ಹೇಳ್ತೀನಿ, ಈ ಬಿಜೆಪಿಯವರಿಗೆ ಎಲ್ಲನ ಏನನ್ನ ಆದರೆ ಕಾಂಗ್ರೆಸ್ ಅಂತ ಫಸ್ಟ್ ಅವ್ರ ಬಾಯಿಗೆ ಬಂದ್ಬಿಡುತ್ತೆ. ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಎಲ್ಲ ಮಾತಾಡೋದಿಲ್ಲ. ಸುಮ್ಮನೆ ಯಾಕೆ ಹೇಳ್ಬೇಕು ಕಾಂಗ್ರೆಸ್ನವ್ರ ಮೇಲೆ ಅಲ್ವಾ? ನಾವು ಹೇಳ್ಬೋದಲ್ಲ ಬಿಜೆಪಿಯವ್ರದ್ದೇ ಅಂತ. ಅಲ್ಲಿ ಬಿಜೆಪಿ ಕಾರ್ಪೊರೇಟರ್ ಒಬ್ಬರು ನಿಂತಿದ್ರು, ಎಕ್ಸ್ ಕಾರ್ಪೊರೇಟರ್ ಏನಕ್ಕೆ ಬಂದರು ಅಲ್ಲಿ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಅವ್ರ ಕಡೆಯವ್ರದೇ ಇರಬೇಕಾರು, ಅದಕ್ಕೆ ಅವ್ರು ಬಂದಿದ್ರಲ್ಲಿ. ನಮ್ಮ ಕಡೆಯವ್ರು ಯಾರು ಹೋಗಿಲ್ವಲ್ಲ ಅಲ್ಲಿ. ಇನ್ಕಮ್ ಟ್ಯಾಕ್ಸು ಇಲಾಖೆ ಇದೆ, ಆಮೇಲೆ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾರ್ದು ಹಣ ಅಂತ ತನಿಖೆ ಆದಾಗ ಗೊತ್ತಾಗುತ್ತಲ್ಲ. ನಮಗಂತೂ ಸಂಬಂಧ ಇಲ್ಲ. ಯಾರ್ದು ಹಣ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನೀವು ಕೂಡ ಒತ್ತಾಯಿಸ್ತೀರಾ ಸರ್ ಎಲೆಕ್ಷನ್ ತನಿಖೆ ಮಾಡಲಿ. ಕಾಂಗ್ರೆಸ್ನವರು ಸೋಲ್ತೀವಿ ಅಂತ ಹಣ ಹಂಚುತ್ತಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜಯನಗರದಲ್ಲಿ ಸಿಕ್ಕಿರುವಂತಹ ಹಣ ಅದು ಕಾಂಗ್ರೆಸ್ನವರಿಗೆ ಸೇರಿದ್ದು ಅನ್ನೋ ರೀತಿಯಲ್ಲಿ ಟಿವಿ9ಗೆ ಸಂಸದ ತೇಜಸ್ವಿ ಸೂರ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಕಾರ್ನಲ್ಲಿ ಹಣ ಸಾಗಿಸ್ತಾ ಇದ್ದಂತಹ ಮಾಹಿತಿ ಇದೆ. ತಕ್ಷಣ ಎಲೆಕ್ಷನ್ ಕಮಿಷನ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಾರಲ್ಲಿ ಹಣ ಇದೆ ಅಂತ ಹೇಳಿ ನಾವೇ ಮಾಹಿತಿ ಕೊಟ್ಟಿದ್ದು ಅನ್ನುವಂಥ ಒಂದು ಮಾತುಗಳನ್ನ ಕೂಡ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. 10 ನಿಮಿಷದ ಒಳಗೆ ಚುನಾವಣಾಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಕೂಡಲೇ ಕಾರ್ನಲ್ಲಿ ಇದ್ದಂತಹ ಹಣವನ್ನ ಸೀಸ್ ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನ ಟಿವಿ9ಗೆ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸೊ ಪತ್ತೆಯಾಗಿರುವಂತಹ ಹಣ ಅದು ಕಾಂಗ್ರೆಸ್ನವರಿಗೆ ಸೇರಿದ್ದು ಅನ್ನುವಂಥ ಒಂದು ಮಾತುಗಳನ್ನ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸೊ ಜೊತೆಗೆ ಇಲ್ಲಿ ಹಣ ಸಾಗಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇತ್ತು. ಸೊ ಹಾಗಾಗಿ ನಾವೇ ಚುನಾವಣಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅಂದ್ರೆ ಬಿಜೆಪಿ ಅವರೇ ಅದನ್ನ ಮಾಹಿತಿ ಕೊಟ್ಟಿದ್ದು. ತಕ್ಷಣಕ್ಕೆ ಬಂದ್ರು, ಅವ್ರು ಬಂದು ಅಲ್ಲಿ ಚುನಾವಣಾಧಿಕಾರಿಗಳು ಹಣ ಸೀಸ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನವರಿಗೆ ಸೇರಿರುವಂತಹ ಒಂದು ಹಣ. ಸೊ ಎಲ್ಲಿ ನಾವು ಸೋತ್ ಬಿಡ್ತೀವೋ ಚುನಾವಣೆಯಲ್ಲಿ ಅಂತ ಹೇಳಿ ಇವರು ಹಣವನ್ನು ಹಂಚ್ತಾ ಇದ್ದಾರೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಜಯನಗರದಲ್ಲಿ ಪತ್ತೆಯಾದಂತಹ ಒಂದು ಹಣ 1,40,00,000 ರೂಪಾಯಿಯಷ್ಟು ಹಣ ಇಲ್ಲಿ ಸಿಕ್ಕಿತ್ತು. ಸೊ ಅದು ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋದು ತೇಜಸ್ವಿ ಸೂರ್ಯ ಅವರ ಆರೋಪ. ಇವತ್ತು ಬೆಳಗ್ಗೆ ಸುಮಾರು 10:45 ಅಷ್ಟೊತ್ತಿಗೆ ಒಂದು 2-3 ಜನ ನಮಗೆ ಫೋನ್ ಮಾಡಿ ಕಾಂಗ್ರೆಸ್ನವರು ಒಂದು ರೆಡ್ ಕಲರು ಫೋಕ್ಸ್ ವ್ಯಾಗನ್ ಕಾರ್ನಲ್ಲಿ ಮತ್ತು ಒಂದು ವೈಟ್ ಕಲರ್ ಬೆನ್ಸ್ ಕಾರ್ನಲ್ಲಿ ಹಣ ಸಾಗಾಟನೆ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಅವರು ಅದರಲ್ಲಿ ಸಾಗಿಸ್ತಾ ಇದ್ದಾರೆ. ಅದನ್ನು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ ಅಂಥೇಳಿ ಯಾರಿಂದ ಕಾಂಗ್ರೆಸ್ನವರು ಬಲವಂತವಾಗಿ ದುಡ್ಡನ್ನು
ವಶಪಡಿಸ್ಕೊಂಡಿದ್ರು ಅಥವಾ ಯಾರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು ಅವರು ಕಚೇರಿಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ತಕ್ಷಣದಲ್ಲಿ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಕಾಲ್ ಬಂದ 5-10 ನಿಮಿಷದೊಳಗಡೆ ನಾವು ಎಲೆಕ್ಷನ್ ಕಮಿಷನ್ನ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಯಾರು ಸ್ಕ್ವಾಡ್ ಇದ್ದಾರೆ ಅವರಿಗೆ ಇಮ್ಮಿಡಿಯೇಟಾಗಿ ಈ ವಿಷಯನ ಗಮನಕ್ಕೆ ತರ್ತೀವಿ.